ಕೇಳಲಾರ್ದಂತ ವಿಷಯಗಳನ್ನ ಕೇಳ್ತೀರಿ, ನೋಡ್ಲಾರಂತ ಪಾಪಗಳನ್ನು ಈ ಕಣ್ಣಿಲೆ ನೋಡ್ತೀರಿ ಅಂತೇಳಿ ಹಿಂದಕ್ಕ ವಚನಗಳು ಬರ್ದಿಟ್ಟಾರ್ರಿ. ಅದು ನಿಜಾನೂ ಆಗಾಕತ್ತೈತ್ರಿ. ಈ ಮಾತುಗಳನ್ನ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರ 4 ವರ್ಷದ ಒಂದು ಮಗಳು 10 ವರ್ಷದ ಒಂದು ಮಗಳಿಗೆ 65 ವರ್ಷದ ಒಂದು ಮುದುಕ ರೇಪ್ ಮಾಡ್ಯಾನಂತೆ ಎಬ್ಸ್ಯಾರ್ರಿ. ಅವನ ಹೆಸರು ಬಂದ್ಬಿಟ್ಟು ರಂಜಾನ್ ಬಾಗವಾನ್ ಅಂತ್ರಿ. ಅವ್ರು ನಮ್ ಕರ್ನಾಟಕದವ್ರ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಬರತ್ತವ. ಪುನಾದ್ ಊರಾಗ ದುಡ್ಕೊಂಡ್ ತಿನ್ನಕತ್ತು ಬಂತು. ಇಂತ ಹೇಸ್ ಕೆಲಸ ಯಾಕೆ ಮಾಡ್ಬೇಕು ಅಂತಾನೂ ಮನಸ್ತೈತ್ರಿ. ಕೆಲವೊಂದಿಷ್ಟು ಜನ ಏನಂತಾರ, ಅವ್ರಿಗೆ ನೋಡಿದವರು ಅವ್ರ ಅಂತವ್ರ ಅಲ್ಲ ಅಂತಾರ. ಇನ್ ಕೆಲವೊಂದಿಷ್ಟು ಜನ ಈಗ ದಿನಮಾನ ಕೆಟ್ಟದವ ಹೇಳಕ್ ಬರಂಗಿಲ್ಲ ಅಂತನೂ ಅನ್ನತಾರ. ಈಗ ಮೆಡಿಕಲ್ ರಿಪೋರ್ಟ್ ಬಂದ್ಮ್ಯಾಗೇನೆ ಗೊತ್ತಾತೈತ್ರಿ ಅದು. ಅದಕ್ಕೆ ಅಂತಂದ್ರೆ ನಿಮ್ ಕೈ ಜೋಡಿಸಿ ಕೇಳ್ಕೊತೀನಿ, ಅಕ್ಕ ತಂಗಿಯರ ಕೈ ಜೋಡಿಸಿ ಕೇಳ್ಕೊತೀನಿ, ನಮ್ ಮಕ್ಕಳು ನಮ್ ಸೇಫ್ಟಿ ನಾವು ನೋಡ್ಕೋಬೇಕು. ಯಾರ ಮೇಲೇನು ನಂಬಿಕೆ ಅನ್ನೋದು ಇಡಕ್ ಹೋಗ್ಬೇಡ್ರಿ. ಯಾಕಂದ್ರ ಈಗಿನ ಕಾಲಮಾನ ಕೆಟ್ಟ ಹೋಗ್ಬಿಟ್ಟೈತಿ. ಯಾರ ಮ್ಯಾಗ್ನು ವಿಶ್ವಾಸ ಇಡಪ್ಲೇನೆ ಇಲ್ಲ ನಾವು. ಇವಾಗ ನನಗೂ ಇಬ್ರು ನನ್ನ ಹೊಟ್ಟಿಲೆ ಹೆಣ್ಮಕ್ಳು ಹುಟ್ಟ್ಯಾರ್ರಿ. ಅವ್ರು ಹೋಗಿ ಬರೋ ತನಕ ನನಗೆ ಎದೆ ಇರಲ್ಲ. ನಾ ಸ್ವಂತ ಹೋಗ್ಬಿಡ್ತೀನಿ, ಸ್ವಂತ ಹೋಗಿ ತಗೊಂಡ್ಬರ್ತೀನಿ. ಕೆಲವೊಂದಿಷ್ಟು ಜನ ಅಂತಾರ, ನಿನ್ ಮಕ್ಳಿಗೆ ಹೊರಗೆ ಬಿಡಂಗಿಲ್ಲ, ನೀವ್ ಹೊರಗ ಆಟ ಆಡಕ್ ಬಿಡಂಗಿಲ್ಲ ಅಂತ ಹೇಳಿ, ಹೆಚ್ಚಿನ ಮಕ್ಳಿಗೆ ನೋಡ್ಕೊಳಕ್ಕೆ ಅಂತ ಹಿಂಗನು ಬೈತಿರ್ತಾರ್ರಿ. ಹಿಂದ ಯಾಕೆ ಬೈದ್ರ ಬೈಯಲ್ಯಾಕ್ರಿ? ಅವ್ರ ಯಾಕ್ರಿ? ನಮ್ಮ ಮಕ್ಕಳು ನಮ್ಮ ಮ್ಯಾಲ ಸಿಟ್ಟಿಗೆ ಬರ್ತಾವ. ನಮ್ಮ ಮಮ್ಮಿ ಎಲ್ಲಾರ ಮಮ್ಮಿಗಳು ಹೊರಗ್ ಬಿಡ್ತಾರ, ನೀ ನಮಗ್ ಹೊರಗೆ ಬಿಡಂಗಿಲ್ಲ, ಹಂಗ ಹಿಂಗಂತೆ. ಮಕ್ಳು ಸಿಟ್ಟಿಗೆ ಬಂದ್ರ ಪರವಾಗಿಲ್ರಿ. ಈಗಿನ ಕಾಲ್ಮಾನ್ ನೋಡಿದ್ರ ಹುಚ್ಚ ಹಿಡಿಲಾತದ್ರಿ. ಯಾವಾಗ ಏನ್ ಆತದ, ಯಾರ ಮ್ಯಾಗ ನಂಬಿಕೆ ಇಡ್ಬೇಕು, ಯಾರ ಮ್ಯಾಗ ಇಡಬಾರ್ದ ಅನ್ನೋದು ಒಂದೂ ಅರ್ಥ ಆಗತ್ತಿಲ್ಲ. ಅದು ಎಲ್ಲ ನಮ್ ಕಾಲ್ದಾಗಿತ್ರಿ. ಕಾಕ ಬಾಬಾ ಅಣ್ಣ ತಮ್ಮ ತಂದಿ ತಾಯಿ ಅನ್ನೋದು ಏನಾರ ಒಂದ್ ಸ್ವಲ್ಪ ಅದಕ್ಕೊಂದು ಅರ್ಥ ಐತ್ರಿ. ಈಗ ಅದಕ್ಕೇನೋ ಅರ್ಥನೇ ಇಲ್ರಿ. ದಯವಿಟ್ಟು ಸ್ವಂತ ಹೋಗಿ ಎಲ್ಲೇ ಹೋಗಲ್ಲಕ ನಿಮ್ ಮಕ್ಕಳು ನಿಮ್ ಸಂಗಟ ಕರ್ಕೊಂಡೋಗಿ ಸಂಗಟ ತೊಗೊಂಡ್ಬರ್ತ ಬರ್ರಿ. ಇವಾಗ ಶಾಲೆಗೆ ಆಗಿರ್ಬೋದು, ಕಾಲೇಜ್ಗೆ ಆಗಿರ್ಬೋದು, ಸ್ಪೆಷಲಿ ಹೆಣ್ಮಕ್ಳಿಗಂತೂ ಬಹಳ ಕೇರ್ ತಗೊಂಡ್ ನೋಡ್ಕೋರಿ ಅಂತ ಹೇಳೋದು ಇದು ಒಂದೇ ಕೇಳ್ಕೊತೀನಿ ಎಲ್ಲರಿಗೂ. ಈಗಿನ ಕಾಲ್ಮಾನ್ದಾಗ ಕೆಟ್ಟ ರಾಕ್ಷಸಗಳು, ದೆವ್ಗಳು, ದರಿದ್ರಗಳು ಅಲ್ಲಿ ಇಲ್ಲಿ ಅದಾವ ಅನ್ನೋದು ಹಿಟ್ಟು ಕೇಳಿದ್ರೆ ಒಂಥರ ಅನ್ಸ್ಬಿಡತ್ತ. ದಯವಿಟ್ಟು ನಿಮ್ ಮಕ್ಕಳನ್ನ ನೀವು ದಯವಿಟ್ಟು ಸೇಫ್ಟಿಯಾಗಿ ಇಟ್ಕೋರಿ ಫ್ರೆಂಡ್ಸ. ಈ ಕೈಯನ್ ಗೆರಿಗಳ ಮ್ಯಾಗ ಗೊತ್ತಾತದ ನಮ್ ಹಣಿ ಬರ್ದಾಗ ಏನ್ ಆತದ ಏನಿಲ್ಲತ್ತ. ಖರೆ ಅದೇನ್ರಿ? ನನಗಾರ ಅನ್ಸಲ್ ನೋಡ್ಯವ. ಇದು ಖರೆ ಇತ್ತಂದ್ರ ಇದು ಈ ಗರಿ ನೋಡ್ಕೆ ನಮ್ ಹಣಿ ಬರೆಲ್ಲ ಗೊತ್ತಾತಿತ್ತಂದ್ರ ನಾವ್ ಯಾಕೆ ಈ ಕೈಲೇ ಮಕ್ಳು ತೊಳಿತಿದ್ದೆವು? ಇದಿಟ್ಟು ಕೈ ಕಡ್ದು ಯಾ ದೇವ್ರ ಗುಡಿಯಾಗಾರ ಇಟ್ಟು ದಿನ ಪೂಜೆ ಮಾಡ್ತಿದ್ದೆವು. ನಾವ್ ಸಣ್ಣ ಇದ್ದಾಗ ಬರ್ದು ಬಟ್ನನ್ಗೆರಿ ಗಂಡ ಮನಿಗೆ ಬಂದು ಇವ್ರು ಬಾಂಡೆ ತೆಕ್ಕಿ ಹಂಗ ನನಗೆರಿ ಎಲ್ಲಾ ಮುಚ್ಚೆ ಹೋಗ್ಯಾವ. ನಡಿ ಆ ಕಡೆ ಕಾಣನೆ ಒಲು ಒಟ್ಟ ಮತ್ತೇನತ್ತಿರ ಕಡೆ ಕಾರಣಿ. ರಾಜೀನಾಮೆ ಕೊಡೋದೇನ್ ದೊಡ್ಡದಲ್ರಿ. ಅದ್ರ ಸಲುವಾಗಿ ಕಾಕ್ರೋಚ್ ಪಾರ್ಟಿ, ಕದ್ರ ಪಾರ್ಟಿ, ಇದ್ರ ಪಾರ್ಟಿ ನಮಗೆ ಏನ್ ಬೇಕಾಗಿಲ್ಲ. ಇವತ್ತೇ ಕೊಡೋತ್ ಹೇಳ್ರಿ ನಮ್ ಹೆಣ್ಮಕ್ಳಿಗೆ ಅಡಿಗೆ ಕೋಲಿ ರಾಜೀನಾಮೆ ಸದ್ದೆ 2 ಮಿನಿಟ್ನಾಗೆ. ನಮ್ಗೆ ಯಾರು ಕೊಡೋನಲ್ಲಗ್ಯಾರ ನೋಡಿವಾ. ಮತ್ತೇನತ್ತಿರ ಕಡೆ ಕರೆನಿ.